ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಮಟ್ಟದ ವಿಚಾರಣಾ ಸಂಕಿರಣ ಹಾಗೂ ಸರ್ವ ಸದಸ್ಯರ ಸಭೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ತಾಲೂಕು ಸಮಿತಿ ಪದಾಧಿಕಾರಿಗಳು: ಜಯಕುಮಾರ್ ತಾಲೂಕು ಸಂಚಾಲಕರು, ನಡಿಪನ್ನ ತಾಲೂಕು ಸಂಘಟನಾ ಸಂಚಾಲಕರು, ಶಿಸ್ತು ಮತ್ತು ಆಂತರಿಕ, ವಿ ಅಶ್ವಥ್ ದಲಿತ ಸಾಕಾರ ಮತ್ತು ಪಾರಕೋಲಕ, ವಿ ಆನಂದ ಹಿಂದುಳಿದ ವಿಭಾಗ, ಬಾಲಪ್ಪ ಅಲ್ಪಸಂಖ್ಯಾತರ ವಿಭಾಗ, ಕೊಟ್ಟಿಗೆರೆ ವೆಂಕಟ ರಮಣ ಮಾಧ್ಯಮ ವಿಭಾಗ, ಕಿರುಗಂಬ ವೆಂಕಟೇಶ್ ಸಂಘಟನಾ ವಿಭಾಗ, ದೇವರಾಜು ತಮ್ಮನಾಯಕನಹಳ್ಳಿ ಸಾಂಸ್ಕೃತಿಕ ವಿಭಾಗ, ಕೆಜಿ ಮುನಿರಾಜು ಕಾನೂನು ಸಲಹೆಗಾರರು, ಮುನಿ ನಾರಾಯಣಪ್ಪ ಸಂಘಟನಾ ವಿಭಾಗ, ಹಾಸ್ಟೆಲ್ ಮೂರ್ತಿ ತಾಲೂಕು ಖಜಾನ್ಸಿ. ಇನ್ನು ತಾಲೂಕು ನಿರ್ವಾಹಕ ಸಮಿತಿ: ನರಸಿಂಹಪ್ಪ ಬಿಲ್ಲಪ್ಪ, ವೆಂಕಟೇಶಪ್ಪ ಕೊಂಡೇನಹಳ್ಳಿ, ಕುಪ್ಪಹಳ್ಳಿ ವೆಂಕಟೇಶ್, ಮುನಿರಾಜು ಗಿಡ್ನಹಳ್ಳಿ, ಬಾಪೂಜಿ ನಗರ ವೆಂಕಟೇಶ್, ಶ್ರೀನಿವಾಸ್ ಮಾವಲ್ಲಿ, ಬಿವಿ ಗೋವಿಂದಪ್ಪ. ಕೊನೆಯದಾಗಿ ಮಹಿಳಾ ಸಮಿತಿ: ವೀಣಾ ಡಿಸಿ, ಸುಜಾತ, ವೆನ್ನೆಲ, ಮಮತಾ. ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಚಾಲಕರು ಬಿವಿ ಆನಂದಪ್ಪರವರು ವಹಿಸಿದ್ದರು. ಇನ್ನು ಶಿಡ್ಲಘಟ್ಟ ಚಲಪತಿರವರು ಹಾಜರಿದ್ದರು. ಕೊನೆಯದಾಗಿ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅವರ ಜೊತೆಗೆ ಕುಪ್ಪಳ್ಳಿ ವೆಂಕಟೇಶ್ ಅವರನ್ನ ಆಯ್ಕೆ ನಮ್ಮ ಹಿಂದೂ ಹಬ್ಬಗಳು ಬರ್ತವೆ. ಒಂದು ದಿನ ಒಂದು ತೆಂಗಿನಕಾಯಿ ತಗೊಳ್ಳಲ್ಲ ಅವರು ಪೂಜೆ ಮಾಡಲ್ಲ. ನಮ್ಮ ಹತ್ರ ఎక్కువగా శివరాత్రి చేస్తారు. ఈ కాలంలో నంది శివరాత్రి ఆ రోజు పండుగ శివరాత్రి వచ్చేసింది. 3 దినాలు ఉపవాసం ఉన్నారు. ఉపవాసం ఉండి ఒక 8 ఏళ్ళు ಬಿಟ್ಟನೆ ಆ ಒಂದು ಲೈಟ್ ಗಾಗಿ ಸೈಟ್ ಗಾಗಿ ಹೋರಾಟ ಮಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಒಬ್ಬ ಗಂಡು ಮಗು ಸತ್ತೋಗುತ್ತಾನೆ, ಅವನ ಹೆಸರು ಗಂಗಾಧರ್ ಅಂತ. ಆ ಸಮಯಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಊರಲ್ಲಿರ್ತಾರೆ. ಆಗ ದಲಿತ ಹಿರಿಯ ಮುಖಂಡರಾದಂತ ಜಗಮಪ್ಪಣ್ಣವರೇ, ಜಿಲ್ಲಾ ಸಂಚಾಲಕರಾದಂತ ಬಿವಿ ಆನಂದರವರೇ, ನಮ್ಮ ಬಿವಿ ಆನಂದ್, ವೆಂಕಟೇಶಣ್ಣ ಮತ್ತೆ ಜಗಮಪ್ಪ. ಒಂದೊಂದೇ ಇದು ಬಹುಶಃ 3ನೇ ತಾಲೂಕು ಮಟ್ಟದ ವಿಚಾರ ಸಂಕಿರಣ ಮತ್ತು ದಲಿತ ಸಂಘರ್ಷ ಸಮಿತಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಜಗಮಪ್ಪಣ್ಣವರೇ, ನಮ್ಮ ಜಿಲ್ಲಾ ಸಮಿತಿಯ ಎಲ್ಲಾ ಪದಾಧಿಕಾರಿಗಳೇ, ಚಿಕ್ಕಬಳ್ಳಾಪುರ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ಹೆಚ್ಚಿನದಾಗಿ ನಮ್ಮ ಯುವ ಮಿತ್ರರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಭೀಮ ಸ್ವಾಗತವನ್ನ ಕೋರ್ತಾ, ಇನ್ನೇನು ಕೆಲವೇ ನಿಮಿಷಗಳ ಕಾರ್ಯಕ್ರಮ ಮುಗಿತದೆ. ನಮಗೆಲ್ಲ ಒಳ್ಳೆಯ ರೀತಿಯಾದಂತಹ ಅವಕಾಶಗಳನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಲಿತ ಚಳವಳಿಯನ್ನ 70ರ ದಶಕದಲ್ಲಿ ಕಟ್ಟಿದಂತಹ ದಲಿತ ಚಳವಳಿಯನ್ನ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಜಿಲ್ಲಾದ್ಯಂತ ನಾವು ಜಿಲ್ಲಾ ಸಮಿತಿ ಮುಖಾಂತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ನಾವು ಬರೀ ಪದಾಧಿಕಾರಿಗಳನ್ನ ಆಯ್ಕೆ ಮಾಡೋದೇ ಮುಖ್ಯ ಅಲ್ಲ. ಒಂದು ಪದಾಧಿಕಾರಿಗಳು ಆಗ್ಬೇಕಾದ್ರೆ ಅವ್ರ ವಿಚಾರಗಳನ್ನ ತುಂಬಿಸ್ಬೇಕಾಗುತ್ತೆ. ನೂತನವಾಗಿ ಕೆಲಸ ಮಾಡಲಿಕ್ಕೆ ಬರ್ತಕ್ಕಂಥ ಪದಾಧಿಕಾರಿಗಳಿಗೆ ದಲಿತ ಚಳವಳಿಯ ಬಗ್ಗೆ ಅವರ ವಿಚಾರಗಳನ್ನ ತುಂಬಿ ಅವರು ಸಂಪೂರ್ಣವಾಗಿ ಈ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ನಾವು ತಯಾರು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ವಿಚಾರ ಸಂಕಿರಣಗಳನ್ನು ಮಾಡಿ ನಂತರ ನೂತನ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ. ಬಂಧುಗಳೇ, ಈಗಾಗಲೇ ಬಾಬಾ ಸಾಹೇಬ್ ಬಗ್ಗೆ ಬಹಳಷ್ಟು ವಿವರವಾಗಿ ಹೇಳಿದ್ರು. ಬಾಬಾ ಸಾಹೇಬರು ಒಬ್ಬ ವ್ಯಕ್ತಿಯನ್ನ ಬಲಿ ಮಾಡದೆ, ಒಬ್ಬ ವ್ಯಕ್ತಿಯ ಒಂದು ದೊಡ್ಡ ರಕ್ತ ಕೂಡ ಅವರು ವ್ಯರ್ಥ ಮಾಡದೆ, ಶ್ರಮ ಪಡದೆ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಶೋಷಿತರಿಗೆ, ದಮನಿತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಈ ರಕ್ಷಣೆಯನ್ನು ಕೊಡುವಂತ ಒಂದು ದೊಡ್ಡ ಅಸ್ತ್ರವನ್ನು ನಮಗೆ ಕೊಟ್ಟಿದ್ದಾರೆ. ಆ ಅಸ್ತ್ರ ಅಂದ್ರೆ ಸಂವಿಧಾನ. ಆ ಸಂವಿಧಾನದ ಮೂಲಕ ಇವತ್ತು ನಾವು ಸಮಾಜದಲ್ಲಿ
ಒಬ್ಬ ವ್ಯಕ್ತಿಯಾಗಿ ಒಬ್ಬ ಶಕ್ತಿಯಾಗಿ ನಿಂತು ಹೋರಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಅರ್ಥದಷ್ಟು ಮಹಿಳೆಯರು ಇವತ್ತು ಬಂದಿದ್ದಾರೆ. ಮಹಿಳೆಯರು ಅಡಿಗೆ ಮನೆಗೆ ಸೀಮಿತ ಆಗಿದ್ದಂತ ಕಾಲ, ಚಾತುರ್ವರ್ಣ ಪದ್ಧತಿ ಜಾರಿಯಾಗಿದ್ದಂತ ಕಾಲ, ಅಸ್ಪೃಶ್ಯರು ದಲಿತರು ನಡು ರಸ್ತೆಯಲ್ಲಿ ಓಡಾಡಲಿಕ್ಕೆ ಅವಕಾಶ ಇಲ್ಲ. ಅವರು ಬೆನ್ನಿಗೆ ಪರಕೆ ಕಟ್ಕೊಂಡು ಕತ್ತಗೊಂಡು ಮರಕೆ ಕಟ್ಕೊಂಡು ಮಧ್ಯಾಹ್ನದಲ್ಲಿ ಓಡಾಡಬೇಕಾಗಿತ್ತು. ಅಂತದನ್ನ ಆಗಿನ ಕಾಲದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ವಿರೋಧ ಮಾಡ್ತಾರೆ. ಮತ್ತೆ ಈ ವರ್ಗಗಳಿಗೆ ವಿದ್ಯಾಭ್ಯಾಸವನ್ನ ಜ್ಯೋತಿಬಾ ಫುಲೆ ಅವರ ಪತ್ನಿ ಸಾವಿತ್ರಿಬಾಯಿ ಫುಲೆ ಅವರು ಶಿಕ್ಷಣವನ್ನು ಕೊಡ್ಲಿಕ್ಕೆ ಅವರು ಮುಂದಾಗ್ತಾರೆ. ಇಂತಹ ಒಂದು ಇತಿಹಾಸ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥದ್ದು. ಇದನ್ನು ಅಂಬೇಡ್ಕರ್ ಅವರು ಅಧ್ಯಯನ ಮಾಡಿ ಈ ವರ್ಗಗಳಿಗೆ ಏನಾದರೂ ಒಂದು ನಾನು ಸಾಧನೆ ಮಾಡಬೇಕು, ಈ ವರ್ಗಗಳಿಗೆ ಈ ದೇಶದಲ್ಲಿ ಸಮಾಜದ ತಲೆ ಎತ್ತಿ ನಿಲ್ಲುವಂತೆ ಮಾಡಬೇಕು ಅಂತ ಹೇಳಿ ಅವರು ಹೋರಾಟಗಳನ್ನು ಕೈಗೊಂಡು ಬಹುದೊಡ್ಡ ಶ್ರಮವನ್ನಾಗಿ ತನ್ನ ಜೀವವನ್ನೇ ಮುಡುಪಾಕಿಟ್ಟು ಈ ಚಳವಳಿಗೆ ಒಂದು ಮುನ್ನುಡಿಯನ್ನು ಬರೀತಾರೆ. ಅದರಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಲಿತ ಚಳವಳಿ ಹುಟ್ಟಿದ್ರಿಂದ ನಕ್ಸಲ್ ಚಳವಳಿ ಅಷ್ಟು ಬೆಳೀಲಿಕ್ಕೆ ಆಗ್ಲಿಲ್ಲ. ಇದನ್ನು ನಾವು ಮನಗಣಬೇಕು. ಆಂಧ್ರ, ತೆಲಂಗಾಣ, ಛತ್ತೀಸ್ಗಢ ಬೇರೆ ಬೇರೆ ರಾಜ್ಯಗಳಲ್ಲಿ ಬಹಳಷ್ಟು ಪ್ರಭಾವಿತವಾಗಿರ್ತಕ್ಕಂಥ ಬಿ.ವಿ. ಗೋವಿಂದಪ್ಪ ಬೊಮ್ಮೆನಹಳ್ಳಿ ಅವರನ್ನು ತಾಲೂಕು ನಿರ್ವಾಹಕ ಸಂಸ್ಥೆಗೆ ಆಯ್ಕೆ ಮಾಡಲಾಗಿದೆ. ಇದರ ಜೊತೆಯಲ್ಲಿ ನಮ್ಮ ದಸಂಸ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳ ಒಂದು ಒತ್ತಾಯ ಮತ್ತು ಅಭಿಪ್ರಾಯದ ಮೇರೆಗೆ ಮಹಿಳಾ ಸಮಿತಿಗೆ 3 ಜನ ಮಹಿಳೆಯರನ್ನ ನೇಮಕ ಮಾಡಿದ್ದೀವಿ. ಸಂದರ್ಭದಲ್ಲಿ ನೇಮಕ ಮಾಡಲಾಗಿದ್ದು ಮುಂದಿನ ಪೂರ್ಣ ಪ್ರಮಾಣದ ಸಂಖ್ಯೆಯನ್ನ ಮತ್ತೆ ನೇಮಕ ಮಾಡಲಾಗ್ತೇವೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ವಿ. ಮತ್ತೆ ಮಮತಾ ಬರ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಿರಿಯ ಮುಖಂಡರಾದ ಜಂಗಮಪುರ ಅವರ ಸಹಕಾರ ಆಶೀರ್ವಾದ ಹಿರಿಯ ಮುಖಂಡರ ಮಟ್ಟಿಗೆ ಈ ಸಂಸ್ಥೆಯನ್ನ ರಚನೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ದಸಂಸ ಚಳವಳಿಯ ಸಿದ್ಧಾಂತಗಳನ್ನ ಒಪ್ಪಿಕೊಂಡು ಮುಂದೆ ಒಂದು ಬಲಿಷ್ಠವಾದ ಸಂಘಟನೆ ಕಟ್ಟಲಿಕ್ಕೆ ನಾವೆಲ್ಲ ಅಡಿಪಾಯಿ ಹಾಕ್ಬೇಕು ಅಂತ ನಮ್ಮಲ್ಲಿ ಎಲ್ಲರನ್ನ ಮನವಿ ಮಾಡ್ತಾ ಇದ್ದೇವೆ. ನಾವು ಕನಸ ಕಟ್ಟುತ್ತೇವ, ನಾವು ಮನಸ್ಸ ಕಟ್ಟುತ್ತೇವ, ಕಟ್ಟುತ್ತೇವ ಕಟ್ಟೆ ಕಟ್ಟುತ್ತೇವ, ಕನಸುಗಳು ಕಟ್ಟೆ ಕಟ್ಟುತ್ತೇವ. ನಾವು ದಲಿತ ಸಂಘರ್ಷ ಸಮಿತಿಯ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ನಾವು ಯಾವುದೇ ಜಾತಿ ಭೇದವನ್ನು ಮಾಡದೆ ವೈಯಕ್ತಿಕ ಹಿತಾಸಕ್ತಿಗಾಗಿ ಯಾವುದೇ ಆಸೆಗಳನ್ನು ಇಟ್ಟುಕೊಳ್ಳದೆ ನಮ್ಮ ವ್ಯಾಪ್ತಿಯ ಗ್ರಾಮಗಳಲ್ಲಿ ಮತ್ತು ಈ ಸಮುದಾಯದ ಜನರೊಂದಿಗೆ ಅವರ ಕಷ್ಟ ಸುಖಗಳಿಗೆ ಮತ್ತು ನೋವುಗಳಲ್ಲಿ ಭಾಗಿಯಾಗಿ ಸ್ಪಂದಿಸಿ ಚಳುವಳಿಗೆ ಧಕ್ಕೆ ಬಾರದಂತೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಸಂಘಟನೆಯನ್ನ ಕಟ್ಟಿ ಬೆಳೆಸುತ್ತೇವೆ ಎಂದು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳೊಂದಿಗೆ ನಡೆದುಕೊಳ್ಳುತ್ತೇವೆ ಎಂದು ಪ್ರಮಾಣ ಮಾಡುತ್ತಿದ್ದೇವೆ. ಜೈ ಹಿಂದ್.